ಒಂದು ಕಾಲದಲ್ಲಿ ಕಾಡಿನ ಅಂಚಿನಲ್ಲಿ 3 ಪ್ರಾಣಿಗಳು, ಒಂಟೆ, ಹಸು ಮತ್ತು ಕುದುರೆ, ಶಾಂತಿಯುತವಾಗಿ ಬಾಳುತ್ತಿದ್ದವು. ಆ ಪ್ರಾಣಿಗಳು ತುಂಬಾ ಸ್ನೇಹಿತರಾಗಿದ್ದವು, ಅವರ ಸಂಬಂಧವು ನಿಜವಾದ ಸ್ನೇಹದ ಮಾದರಿಯೇ ಆಗಿತ್ತು. ಯಾವುದಾದರೂ ಬಿಕ್ಕಟ್ಟು ಎದುರಾಗಿದ್ದರೂ ತಾವು ಪರಸ್ಪರ ಪರಿವರ್ತಿಸುತ್ತಿದ್ದವು. ಒಂದು ದಿನ ಆ ಪ್ರಾಣಿಗಳು ಕಾಡಿನಲ್ಲಿ ಹುಲಿಗೆ ಎದುರಾದವು. ಹುಲಿಗೆ ಅತ್ಯಂತ ಹಸಿವಾಗಿತ್ತು, ಆದ್ದರಿಂದ ಅದು ಆ ಪ್ರಾಣಿಗಳ ಮೇಲೆ ಕಣ್ಣು ಹಾಕಿತು. ಆದರೆ ಅವರು ಸತ್ಯದೊಂದಿಗೆ ಸ್ನೇಹಿತರಾಗಿದ್ದ ಕಾರಣ ಹುಲಿ ಏನೂ ಮಾಡಲು ಸಾಧ್ಯವಾಗದೆ ಹಿಂಜರಿಯಿತು. ಆದರೆ ಒಂದು ದಿನ ಒಂಟೆ ಆಲಸ್ಯದಿಂದ ತನ್ನ ಕೆಲಸ ತೊರೆದು ತನ್ನ ಸ್ನೇಹಿತರನ್ನು ಏನೂ ಕಾರಣ ಇಲ್ಲದೆ ದೂರವಿಟ್ಟಿತು. ಹುಲಿ ಈ ಸನ್ನಿವೇಶವನ್ನು ಬಳಸಿಕೊಂಡು ಆ ಒಂಟೆಯನ್ನು ಹಿಡಿದು ಹೊಡೆಯಿತು. ಆ ಸಂದರ್ಭದಲ್ಲಿ ಹಸು ಮತ್ತು ಕುದುರೆ ತಮ್ಮ ಸ್ನೇಹಿತನನ್ನು ಕಾಪಾಡಲು ಬಂದರು ಮತ್ತು ಹುಲಿಯ ಜೊತೆಗೆ ಹೋರಾಟ ನಡೆಸಿದರು. ಅವರ ಐಕ್ಯತೆ ಮತ್ತು ಬದ್ಧತೆ ಎಷ್ಟು ಶಕ್ತಿಯುತವಾಗಿತ್ತೆಂದು ಹುಲಿಗೆ ಗೊತ್ತಾಯಿತು ಮತ್ತು ಕೊನೆಗೆ ಅಲ್ಲಿಂದ ಬಿಟ್ಟು ಓಡಿಹೋಯಿತು. ಈ ಕಥೆಯ ನೈತಿಕತೆಯೆಂದರೆ, ನಿಜವಾದ ಸ್ನೇಹವು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡಲು ಬದ್ಧವಾಗಿರುತ್ತದೆ. ಅವರು ಪರಸ್ಪರ ಬಿಟ್ಟುಕೊಡುವುದಿಲ್ಲ. ನಿಜವಾದ ಸ್ನೇಹದಲ್ಲಿ ನಿಷ್ಠೆ, ನಂಬಿಕೆ, ಸಹಕಾರ ಮತ್ತು ಪ್ರಾಮಾಣಿಕತೆ ಮುಖ್ಯವಾಗುತ್ತದೆ.